ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಈ ಅಡಿಕೆಯಲ್ಲಿ ಇದು ನಲ್ಲಿ ಉದುರುತ್ತಲ್ಲ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯೋಣ ಸ್ನೇಹಿತರೆ. ಹೆಚ್ಚಿನವರಿಗೆ ಈಗ ಅದೇ ಆತಂಕ, ಯಾವುದಂತ ಹೇಳಿದರೆ ಅಡಿಕೆ ನಲ್ಲಿ ಉದುರುತ್ತದೆ ಅಂತ. ಇದು ನನ್ನ ತೋಟದಲ್ಲಿ ಅದರ ಬಗ್ಗೆ ನಾವು ಒಂದು ನೇರವಾಗಿ ನಲ್ಲಿ ಬಿದ್ದಿದೆ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಈ ಅಡಿಕೆ ಗಿಡವನ್ನು ನೋಡಿ, ಇದರಲ್ಲಿ ಫುಲ್ಲು ಹಿಂಗಾರ ಬಿದ್ದು ಅರಳಿ ನಿಂತಿದೆ ನೋಡಿ. ಬುಡದಲ್ಲಿ ನೋಡುವಾಗ ಒಂದೆರಡು ನಲ್ಲಿ ಬಿದ್ದಿದೆ ನೋಡಿ, ಇಲ್ಲಿದೆ ಕಾಣ್ತದೆ. ಮುಂದಿನ ಗಿಡವನ್ನು ನೋಡುವ ಸ್ನೇಹಿತರೆ ನೋಡಿ, ಇದರಲ್ಲಿಯೂ ಹಿಂಗಾರ ಚೆನ್ನಾಗಿದೆ ನೋಡಿ. ಈ ಗಿಡವನ್ನು ನೋಡಿ, ಇದರಲ್ಲಿ ಇದೆ ಹಿಂಗಾರ. ಬುಡವನ್ನು ನೋಡಿ ಸ್ನೇಹಿತರೆ, ಒಂದೇ ಒಂದು ನಲ್ಲಿ ಬಿದ್ದಿಲ್ಲ. ಆಮೇಲೆ ಈ ಗಿಡದ ಹತ್ತಿರ ಬನ್ನಿ ನೋಡಿ, ಹಿಂಗಾರ ಇದೆ. ಆದರೆ ಬುಡದಲ್ಲಿ ನೋಡುವಾಗ ಕೆಲವೊಂದು ಬಿದ್ದಿದೆ, ಒಂದೆರಡು ನೋಡಿ ಹೀಗೆ ಬಿದ್ದಿದೆ. ಸ್ನೇಹಿತರೆ, ಹಿಂಗಾರದ ನಲ್ಲಿ ಬೀಳಲಿಕ್ಕೆ, ನಲ್ಲಿ ಅಂತ ಹೇಳಿದರೆ ಅಡಿಕೆ ಎಳೆಯ ಹೂವು, ಅದು ಹೆಣ್ಣು ಹೂವು. ಅಡಿಕೆ ಹೆಣ್ಣು ಹೂವಿಗೆ ನಾವು ನಲ್ಲಿ ಅಂತ ಹೇಳ್ತೇವೆ. ಅದು ಬಿದ್ದಾಗ ಕೆಲವರಿಗೆ ತಲೆ ಬಿಸಿ ಆಗೋದು, ಇದು ಯಾಕೆ ಬೀಳ್ತದೆ ಅಂತ. ನಿಜವಾಗಿ ಹೇಳುವುದಾದರೆ ಸ್ನೇಹಿತರೆ, ಅಡಿಕೆಯ ನಲ್ಲಿ ಬೀಳಲಿಕ್ಕೆ ಕೆಲವು ಕಾರಣ ಇದೆ. ಅದರಲ್ಲಿ ಒಂದನೇ ಕಾರಣ ಏನಂತ ಹೇಳಿದರೆ ಫಂಗಸ್ ಅಟ್ಯಾಕ್ ಆಗೋದು ಹಿಂಗಾರಕ್ಕೆ. ನೋಡಿ, ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹಿಂಗಾರ, ಯಾವುದೇ ರೋಗ ಬಾಧೆ ಬಂದಿಲ್ಲ ಇದಕ್ಕೆ, ಶುದ್ಧವಾಗಿ ಕ್ಲೀನಾಗಿದೆ ನೋಡಿ. ಅಡಿಕೆ ಬುಡವನ್ನು ನೋಡಿ, ಇಲ್ಲಿ ಹಣ್ಣಡಿಕೆ ಬಿದ್ದದ್ದು ಹೊರತುಪಡಿಸಿದರೆ ಬೇರೆ ಯಾವುದೇ ಹೆಣ್ಣು ಹೂ ಬಿದ್ದದ ಕುರುಹು ಇಲ್ಲ ಇದರಲ್ಲಿ. ಧಾರಣ ಶಕ್ತಿ ಅಂತ ಇರ್ತದೆ ಸ್ನೇಹಿತರೆ. ಒಂದು ವೇಳೆ ಈ ವರ್ಷ ಅತಿ ಹೆಚ್ಚು ಅಡಿಕೆ ಉಳಿದಿದ್ದರೆ ಆ ಗಿಡದಲ್ಲಿ, ಮುಂದಿನ ವರ್ಷ ಆ ಗಿಡಕ್ಕೆ ಅಷ್ಟು ಕೆಪಾಸಿಟಿ ಇರುವುದಿಲ್ಲ. ಹಾಗಾಗಿ ಏನು ಮಾಡ್ತದೆ, ಅಡಿಕೆಯ ಗಿಡವೇ ಅದನ್ನು ಉದುರಿಸಿ ಆಗ್ತದೆ. ಅದಕ್ಕೆ ಬೆಳವಣಿಗೆಗೆ ಬೇಕಾದಂತಹ ಶಕ್ತಿಯು ದೊರೆಯಲಿಕ್ಕೆ ಬೇಕಾಗಿ ಆ ವರ್ಷದ ಹಿಂಗಾರದ ನಲ್ಲಿಯನ್ನೆಲ್ಲ ಉದುರಿಸಿ ಆಗ್ತದೆ ನೋಡಿ. ಇದರಲ್ಲಿ ಯಥೇಚ್ಛವಾಗಿ ಅಡಿಕೆ ಹೆಣ್ಣು ಹೂಗಳಿದೆ ನೋಡಿ, ಕಾಣ್ತದೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ. ಆದರೆ ಕೆಳಗೆ ಒಂದೇ ಒಂದು ಬಿದ್ದಿಲ್ಲ ನೋಡಿ, ಯಾವುದೇ ನಲ್ಲಿ ಹೆಣ್ಣು ಹೂವು ಬಿದ್ದಿಲ್ಲ. ಕಾರಣ ಇಷ್ಟೇ ಸ್ನೇಹಿತರೆ, ನಾವು ಅಡಿಕೆ ತೋಟವನ್ನು ಒಂದನೇದಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾವುದೇ ಗೊಬ್ಬರವನ್ನು ಹಾಕಿದಾಗ ಅದರಲ್ಲಿ ವಾಸನೆ ಬರ್ತಾ ಇರಬಾರ್ದು ಆ ಗೊಬ್ಬರ. ಅದು ನಮ್ಮ ಒಂದು ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ್ದು. ಈಗ ಹಟ್ಟಿ ಗೊಬ್ಬರ ಹಾಕಿದಾಗ ಅದರಲ್ಲಿ ಮಿಥೇನ್ ಅನಿಲ ಇರ್ತದೆ, ಹಾಗಾಗಿ ಅದು ವಾಸನೆ ಬರ್ತಾ ಇರೋದು. ಅದನ್ನು ನಾವು ಸ್ವಲ್ಪ ಒಂದು 5-6 ತಿಂಗಳು ಹಾಗೆಯೇ ಹೊರಗಡೆ ನೆರಳಿನಲ್ಲಿ ಶೇಖರಿಸಿ ಇಟ್ಟು ಅದರ ಮಿಥೇನ್ ಅನಿಲ ಎಲ್ಲ ರಿಲೀಸ್ ಹೋದ ಮೇಲೆ ನಾವು ಹಾಕಲಿಕ್ಕೆ ತೋಟಕ್ಕೆ. ಹಾಗೆಯೇ ಕೋಳಿ ಗೊಬ್ಬರದಲ್ಲಿ ಅಮೋನಿಯಾ ಇರ್ತದೆ. ನಾವು ಕೋಳಿ ಗೊಬ್ಬರವನ್ನು ತಂದು ಒಂದು 5-6 ತಿಂಗಳು ಹಾಗೆಯೇ ಶೇಖರಿಸಿ ಇಟ್ಟು ಅದು ಹಳತಾದ ನಂತರ ನಾವು ತೋಟಕ್ಕೆ ಹಾಕಬೇಕು. ಹಾಗೆ ತೋಟಕ್ಕೆ ಹಾಕುವ ಕ್ರಮ. ಇನ್ನು ಮೂರನೇ ಒಂದು ಕಾರಣ ಇದೆ ಸ್ನೇಹಿತರೆ, ಅದು ಅತಿ ಮುಖ್ಯವಾದ ಕಾರಣ. ಏನಂತ ಹೇಳಿದರೆ, ನನ್ನ ತೋಟದಲ್ಲಿ ಈಗ ನನಗೆ ಈ ಸಮಯದಲ್ಲಿ ಅಡಿಕೆ ನಲ್ಲಿಗಳು ಉದುರುವುದು 1% ಮಾತ್ರ ಇದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೀಳ್ತಾ ಇಲ್ಲ. ಹಾಗಾದರೆ ಅದು ನನ್ನ ತೋಟಕ್ಕೆ ಕಮ್ಮಿ ಇರಲಿಕ್ಕೆ ದೊಡ್ಡ ಕಾರಣ ಏನಂತ ಹೇಳಿದರೆ, ಇಲ್ಲಿ ಒಂದು ವಿಶೇಷ ವಸ್ತು ಇದೆ ಸ್ನೇಹಿತರೆ ನೋಡಿ. ಏನಂತ ನಿಮಗೆ ತೋರಿಸ್ತೇನೆ. ಇಲ್ಲಿದೆ ಸ್ನೇಹಿತರೆ ನೋಡಿ, ಇದು ನನ್ನ ಅಡಿಕೆಯ ನಲ್ಲಿ ಬೀಳದ ಹಾಗೆ ನನ್ನ ತೋಟವನ್ನು ಒಳ್ಳೆಯ ಇಳುವರಿ ಬರುವ ಹಾಗೆ ಮಾಡ್ತಿರುವಂತಹ ಒಂದು ಜೀವಿ ಕಾಣ್ತಿದ್ದೆ ಅಂದ್ಕೊಂಡಿದ್ದೇನೆ. ಇದು ಏನಂತ ನಿಮಗೆ ಆಶ್ಚರ್ಯ ಆಗ್ಬೋದು, ಇದೇನು ಅಂತ. ವಿಷಯ ಏನಿಲ್ಲ ಸ್ನೇಹಿತರೆ, ಜೇನು. ಈ ಜೇನು ಹುಳುವಿನಷ್ಟು ಒಂದು ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶ ಮಾಡುವಂಥ ಜೀವಿ ಇನ್ನೊಂದಿಲ್ಲ. ಗಾಳಿಯಿಂದಲೂ ಸ್ವಲ್ಪ ಪರಾಗಸ್ಪರ್ಶ ಆಗ್ತದೆ, ಆದರೆ ಅದು ಅಷ್ಟೊಂದು ಪ್ರಮಾಣದಲ್ಲಿ ಏನು ಇರುವುದಿಲ್ಲ. ನಮಗೆ ಜೇನು ಇಲ್ಲದಿದ್ದರೆ ಒಂದು ಹೇಳ್ತಾರೆ ಸ್ನೇಹಿತರೆ ತಿಳಿದವರು, ನಮ್ಮ ಭೂಮಿಯಲ್ಲಿ ಜೇನು ಹುಳುಗಳು ನಾಶವಾದರೆ ಕೆಲವು ವರ್ಷಗಳಲ್ಲಿ ಮನುಷ್ಯರ ಸಂತತಿಯು ನಾಶ ಆಗ್ತದೆ ಅಂತೆ. ಅಂದರೆ ಅದರ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನೀವು ತಿಳ್ಕೊಳ್ಬೋದು.
ಸ್ನೇಹಿತರೆ, ಇದು ಹೀಗೆ ಜೇನು ಯಾಕೆ ಹೀಗೆ ಕೂತಿದೆ ಅಂತ ನಿಮಗೆ ಅಂದ್ಕೊಳ್ಬೋದು. ಏನಿಲ್ಲ ಸ್ನೇಹಿತರೆ, ನಾವು ಹೀಗೆ ಹೋದ ಹಳೆಯ ಬಾಲ್ದಿಯನ್ನು ಎಲ್ಲಿಯಾದರೂ ನಮ್ಮ ತೋಟದಲ್ಲಿ ಹೀಗೆ ಅದರ ಮೇಲ್ಮುಖದಲ್ಲಿ ಸ್ವಲ್ಪ ಓಪನ್ ಮಾಡಿ ಬಿಡಬೇಕು ಹೀಗೆ. ಆಮೇಲೆ ಸ್ವಲ್ಪ ಜೇನುತುಪ್ಪವನ್ನು ತಂದು ಅದರ ಒಳಗಡೆ ಸವರಿ ಬಿಡಬೇಕು. ಆಮೇಲೆ ಎಲ್ಲಿಯಾದರೂ ತೋಟದಲ್ಲಿ ನಾವು ಹಳೆಯ ಬಾಲ್ದಿ ಅದನ್ನು ಎಲ್ಲಿಯಾದರೂ ಹೀಗೆ, ಹೊಸ ಬಾಲ್ದಿಯೂ ಯೂಸ್ ಮಾಡ್ಬೋದು, ಏನು ಮಾಡಲಿಕ್ಕೆ ಬಾರ್ದು, 100 ರೂಪಾಯಿಗೆ ಸಿಗ್ತದೆ, ಅದನ್ನೇನು ದೊಡ್ಡ ಹಣ ಅಲ್ಲ ಅದು. ಹೀಗೆ ಮೇಲ್ಭಾಗದಲ್ಲಿ ಸ್ವಲ್ಪ ಗಾಯ ಮಾಡಿ ಬಾಲ್ದಿಗೆ ಹೀಗೆ ಕವುಚಿಡಬೇಕು. ಈ ಜೇನುಹುಳುಗಳು ಏನು ಮಾಡ್ತದೆ, ಅದಕ್ಕೆ ಒಂದು ಸಂಚಾರ ಮಾಡುವ ಗುಣ ಇರ್ತದೆ. ಒಂದು ಒಂದು ಪ್ರದೇಶದಲ್ಲಿ ಅದು ಸೀಮಿತ ಸಮಯದವರೆಗೆ ಮಾತ್ರ ಇರ್ತದೆ, ಜಾಸ್ತಿ ಸಮಯ ಇರುವುದಿಲ್ಲ. ಆಮೇಲೆ ಅದರ ಸಂತಾನೋತ್ಪತ್ತಿ ಅದು ಅಭಿವೃದ್ಧಿ ಮಾಡಿ ಅದು ರಾಣಿ ಹುಳುಗಳೆಲ್ಲ ಪಾಲಾಗಿ ಹೋಗ್ತದೆ. ಈ ಪಾಲಾಗಿ ಹೋಗುವ ಸಂದರ್ಭದಲ್ಲಿ ನಾವು ಹೀಗೆ ಸಾವಿರಿಟ್ಟ ಜೇನು ಅದಕ್ಕೆ ಸವರಿಡ್ತೇವಲ್ಲ, ಅದರ ಪರಿಮಳದಿಂದ ಅದು ಆಕರ್ಷಣೆಗೊಳಗಾಗಿ ಅಲ್ಲಿ ಬಂದು ಕೂತ್ಕೊಳ್ತದೆ. ಹಾಗೆ ನಾವು ನೈಸರ್ಗಿಕವಾಗಿ ನಾವು ಜೇನುಹುಳುಗಳನ್ನು ನಮ್ಮ ತೋಟದಲ್ಲಿ ಸಾಕಿದ ಹಾಗೆ ಆಗ್ತದೆ. ನೋಡಿ ಸ್ನೇಹಿತರೆ, ಇದಕ್ಕೆ ಏನಾದರೂ ಖರ್ಚಿದೆಯಾ? ನನ್ನ ತೋಟದ ನಡುವಿನಲ್ಲಿದೆ ನೋಡಿ, ಅಡಿಕೆಯ ತೋಟ ಫುಲ್ಲು ಹೀಗೆ ಇದೆ ನೋಡಿ. ನಾನು ನೇರ ಮಧ್ಯಭಾಗದಲ್ಲಿ ಈ ಬಾಲ್ದಿಯನ್ನು ಇಟ್ಟಿದ್ದೇನೆ ಹೀಗೆ. ಇದು ಹೋಗ್ತಾ ಬರ್ತಾ ಇರ್ತದೆ, ಇನ್ನು ಇದೇನು ಶಾಶ್ವತವಾಗಿ ಇಲ್ಲಿಯೇ ಇರ್ತದೆ ಅಂತಲ್ಲ. ಇದು ಇನ್ನು ಸಂತಾನೋತ್ಪತ್ತಿ ಮಾಡ್ತಾ ಇರ್ತದೆ. ಅದರಲ್ಲಿ ಜೇನುಹುಳುಗಳು ಅಧಿಕವಾದಾಗ ಅದು ಪಾಲಾಗಿ ಹೋಗ್ತದೆ, ಅದೇ ಬರ್ತದೆ. ನಾವು ಯಾವುದೇ ಕಾರಣಕ್ಕೂ ಇದರ ತುಪ್ಪವನ್ನು ತೆಗೆಯುವ ಪ್ರಯತ್ನಕ್ಕೆ ನಾವು ಹೋಗುವುದಿಲ್ಲ. ನಮಗೆ ಅದರ ಅಗತ್ಯವೂ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ, ನಾವು ಹಣ ಕೊಟ್ಟರೆ ಮಾರ್ಕೆಟ್ನಲ್ಲಿ ನಮಗೆ ಬೇಕಾದಷ್ಟು ತುಪ್ಪ ಸಿಗ್ತದೆ, ನಾವು ಅಲ್ಲಿಂದಲೇ ತಗೊಳ್ಬೋದು. ಆದರೆ ಇದು ಮಾಡುವಂಥ ಕೆಲಸದಿಂದಾಗಿ ನಮಗೆ ಎಷ್ಟು ಇಳುವರಿ ಜಾಸ್ತಿ ಅಂತ ಹೇಳಿದರೆ, ಯಾವುದೇ ಖರ್ಚಿಲ್ಲದೆ 20-30% ನಮಗೆ ಇಳುವರಿ ಖಂಡಿತ ಜಾಸ್ತಿ ಆಗ್ತದೆ ಸ್ನೇಹಿತರೆ. ನಾವೇನು ಮಾಡ್ತಿದ್ದೇವೆ, ನಮ್ಮ ಜಾಗದಲ್ಲಿ ಎಲ್ಲಿಯಾದರೂ ಜೇನುಹುಳಗಳು ಗೂಡು ಕಟ್ಟಿದರೆ ಯಾರನ್ನಾದರೂ ಕರೆದು ಅದನ್ನು ಆ ಮರವನ್ನು ಕಟ್ಟು ಮಾಡಿ ಭಾಗ ಮಾಡಿ ಅದನ್ನು ಏನಾದರೂ ಮಾಡಿ ನಾಶ ಮಾಡಿ ಅದರಲ್ಲಿ ಬರುವಂಥ ಸ್ವಲ್ಪ ಜೇನನ್ನು ತಗೊಂಡು ತೃಪ್ತಿಯಾಗ್ತಾ ಹೋಗ್ತೇವೆ ನಾವು. ಅದರಿಂದ ನಮಗೆ ಕೃಷಿಗೆ ಎಷ್ಟು ನಷ್ಟ ಇದೆ ಅಂತ ಹೇಳುವಂತಹ ಒಂದು ಪರಿಜ್ಞಾನ ನಮಗಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನನ್ನೊಂದು ಜೇನಿದ್ದರೆ ಇನ್ನೊಂದು ಕಡೆ ನಾನು ಜೇನು ತೋರಿಸ್ತೇನೆ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದು ನನ್ನ ತೋಟದ ಮಧ್ಯಭಾಗದಲ್ಲಿದ್ದರೆ, ಇದು ನನ್ನ ತೋಟದ ಇನ್ನೊಂದು ಪಾರ್ಶ್ವದಲ್ಲಿದೆ ನೋಡಿ. ಇಲ್ಲಿ ಒಂದು ನನ್ನ ಗೇರು ಮರ ಇದೆ ನನ್ನ ತೋಟದ ಬದಿಯಲ್ಲಿ, ಅಡಿಕೆ ತೋಟದ ಬದಿಯಲ್ಲಿ. ಇದರಲ್ಲಿ ನೋಡಿ ಜೇನುಗಳು ನೋಡಿ. ಇದು ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಎಲ್ಲಿಯಾದರೂ ಗೊತ್ತಾದರೆ ಯಾರಾದರೂ ಬಂದು ಇದನ್ನು ತೆಗಿತಾರೆ. ನಾವು ಎಷ್ಟು ತೆಗೆಯದಿದ್ದರೂ ಬೇರೆಯವರು ಯಾರಾದರೂ ಬಂದು ತೆಗೆದ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ, ನಮಗೆ ಗೊತ್ತಿಲ್ಲದೆ ಇರುವಾಗ. ಹಾಗೆ ನೋಡಿ ಸ್ನೇಹಿತರೆ, ಈ ಜೇನುಗಳಿಗೆ ಕೆಂಪಿರುವೆ ದಾಳಿ ಮಾಡ್ತಾಯಿದೆ ನೋಡಿ. ಇದು ಜೇನುಹುಳದ ಬದ್ಧ ವೈರಿ ಅಂತ ಹೇಳ್ಬೋದು ಈ ಕೆಂಪಿರುವೆಗಳು ನೋಡಿ. ಇಲ್ಲಿ ಇದು ತುಂಬ ಅಟ್ಯಾಕ್ ಮಾಡ್ತಾಯಿದೆ ಈಗ ಜೇನುಗಳು ಕೆಂಪಿರುವೆ ಮೇಲೆ ನೋಡಿ. ಇಲ್ಲಿ ಜೇನುವನ್ನು ಕೊಂಡೋಗ್ತಾ ಇದೆ ಕೆಂಪಿರುವೆ. ಇದೆಲ್ಲ ಪ್ರಕೃತಿ ಸಹಜವಾಗಿರುವಂಥದ್ದು, ನಾವು ಅದಕ್ಕೇನು ತಲೆ ಬಿಸಿ ಮಾಡಲಿಕ್ಕಿಲ್ಲ, ಇದಕ್ಕೆ ನಾವೇನು ಖರ್ಚು ಮಾಡ್ತಿಲ್ಲ, ಅದೇ ಬರ್ತದೆ. ಇದು ಹೆಚ್ಚು ಕಮ್ಮಿ 10 ವರ್ಷದಿಂದ ಇದೆ ಸ್ನೇಹಿತರೆ. ಇಲ್ಲಿ 10 ವರ್ಷದಿಂದ ಇಲ್ಲಿ ನಿರಂತರವಾಗಿ ಜೇನು ಇರ್ತದೆ. ಹಾಗಂತ ಇಲ್ಲಿ ಯಾವಾಗಲೂ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಒಮ್ಮೊಮ್ಮೆ ಹೋಗ್ತದೆ ಅಂತ, ಅದರ ಸಂತಾನೋತ್ಪತ್ತಿಗೆ ಆಗಿ ಒಮ್ಮೊಮ್ಮೆ ಇಲ್ಲಿಂದ ಹೋಗ್ತದೆ, ಪುನಃ ಒಂದು 2-3 ತಿಂಗಳು ಕಳೆದು ನೋಡುವಾಗ ಇಲ್ಲಿ ಇರ್ತದೆ ಪುನಃ. ಹಾಗೆ ಇದರಿಂದ ನಮಗೆ ಉಪಕಾರ ಎಷ್ಟಿದೆ ಅಂತ ಹೇಳಿದರೆ, ಇದು ಮಾಡುವ ಪರಾಗಸ್ಪರ್ಶದಿಂದ ನಮ್ಮ ಅಡಿಕೆ ಫಸಲು ನಾವು ಏನು ಮಾಡದಿದ್ದರೂ ಒಂದು 20-30% ಹೆಚ್ಚಾಗ್ತದೆ ನೋಡಿ ಸ್ನೇಹಿತರೆ. ಅಲ್ಲಿ ಪ್ರಕೃತಿ ಸಹಜವಾಗಿ 2 ಜೇನು ಗೂಡುಗಳಿದ್ದರೆ, ಜೇನು ಕುಟುಂಬ ಇದ್ದರೆ, ಇಲ್ಲಿ ನಾನು 4 ಪೆಟ್ಟಿಗೆ ಜೇನನ್ನು ಇಟ್ಟಿದ್ದೇನೆ ನೋಡಿ. ಅಲ್ಲಿ ಒಂದಿದೆ, 4 ಪೆಟ್ಟಿಗೆ ಜೇನಿದೆ. ಇದು ನಾನು ಕೇವಲ ಪರಾಗಸ್ಪರ್ಶಕ್ಕೆ ಅಂತಲೇ ಇಟ್ಟುಬಿಟ್ಟದ್ದು. ಇದರಿಂದ ನಾನು ಯಾವುದೇ ತುಪ್ಪವನ್ನು ತೆಗಿತಿಲ್ಲ. ಹಾಗಾಗಿ ನಮಗೇನು ಇದರ ಬಗ್ಗೆನೂ ಇದು ಕುಡುಕ್ತದೆ ಅಂತ ಹೆದರಿಕೆಯೂ ಇಲ್ಲ. ನಾವು ಇದರ ಬಗ್ಗೆ ಸ್ವಲ್ಪ ಸಣ್ಣ ತರಬೇತಿಯನ್ನು ಪಡ್ಕೊಂಡ್ರೆ ಒಂದು ಸಲ ನಮಗೆ ಮನೆಗೆ ಬೇಕಾದಷ್ಟು ಖರ್ಚಿನದ್ದು ಜೇನುತುಪ್ಪವು ಧಾರಾಳವಾಗಿ ಪಡಿಬೋದು ಇದರಿಂದ. ಆದರೆ ನಮಗೆ ಇದರಿಂದ ಲಾಭ ಏನು ಅಂತ ಹೇಳಿದರೆ, ನಮ್ಮ ಅಡಿಕೆ ಇಳುವರಿ ನೋಡಿ. ಇಲ್ಲಿಯೇ ಇದೆ ನನ್ನ ಅಡಿಕೆ ತೋಟ ಎಲ್ಲ, ಇಲ್ಲಿ ಇಟ್ಟಿದ್ದೇನೆ. ಇದರಿಂದ ನಮ್ಮ ದೊಡ್ಡ ಲಾಭ ಅಂತ ಹೇಳಿದರೆ, ನಮ್ಮ ಪರಾಗಸ್ಪರ್ಶ ಆಗಿ ನಮ್ಮ ಇಳುವರಿ ಜಾಸ್ತಿ ಬರ್ತದೆ. ಇಷ್ಟೇ ಸ್ನೇಹಿತರೆ. ನಾವು ಯಾವುದೇ ಕಾರಣಕ್ಕೂ ಇದು ಹೆಣ್ಣು ಹೂ ಉದುರುವುದಿಲ್ಲ. ಯಾಕಂತ ಹೇಳಿದರೆ ಉದುರ್ತದೆ, ಬೇರೆ ಬೇರೆ ಕಾರಣಗಳಿಂದ ನಂದರಲ್ಲಿ ಉದುರುತ್ತದೆ. ಅದು ಹೇಳಿದ್ದೇನೆ ಯಾವ ಕಾರಣದಲ್ಲಿ ಅಂತ.
ಫಂಗಸ್ ಆಗಿ ಉದುರ್ತದೆ. ಮತ್ತು ಕೆಲವು ಗಿಡಗಳಿಗೆ ಅಡಿಕೆ ಮರಗಳಿಗೆ ಅದರದ್ದು ಶಕ್ತಿ ಇರುವುದಿಲ್ಲ ನಳ್ಳಿಯನ್ನು ಎಲ್ಲಿ ಇಟ್ಟುಕೊಳ್ಳುವಂಥ ಆ ವರ್ಷ. ಅಂದರೆ ಹಿಂದಿನ ವರ್ಷ ಬೇಕಾದಷ್ಟು ಅಡಿಕೆ ಆಗಿದ್ದರೆ ಮುಂದಿನ ವರ್ಷ ಸ್ವಲ್ಪ ನಮಗೆ ಫಸಲು ಕಡಿಮೆ ಬರ್ತದೆ ಅದರಲ್ಲಿ. ಹಾಗೆ ಅದು ಅದರ ಬೆಳವಣಿಗೆ ಬೇಕಾಗಿ ಅದೇ ಅದನ್ನು ಉದುರಿಸ್ತದೆ. ಹೀಗೆ ಸ್ನೇಹಿತರೆ ಈ ಜೇನಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಹೇಳ್ತೇನೆ. ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ, ಇದರಲ್ಲಿ ಹೋದ 10 ಜೇನು ಹುಳದಲ್ಲಿ ನನ್ನ ತೋಟಕ್ಕೆ ಹೋದದ್ದು ಸಾಧಾರಣವಾಗಿ ಸೇಫ್ ಆಗಿರ್ತದೆ ಅಂತ ಹೇಳ್ಬೋದು. ನಾನು ಯಾವುದೇ ಕೆಮಿಕಲ್ ಬಿಡುವುದಿಲ್ಲ. ಹಾಗಾಗಿ 10 ಹುಳ ಇದರಿಂದ ಹಾರಿ ಹೋದರೆ ಪರಾಗ ತರಲಿಕ್ಕೆ ಅಂತ, ಬಾಕಿ ಕಡೆ ಹೋದದ್ದೆಲ್ಲ ಎಲ್ಲ ಜೇನು ಹುಳ ವಾಪಸ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಕೆಲವನ್ನು ಹಕ್ಕಿ ಪಕ್ಷಿಗಳು ತಿಂತದೆ ಜೇನು ಹುಳವನ್ನು. ಇನ್ನು ಕೆಲವು ಇನ್ನಿತರ ಅದಕ್ಕೆ ವೈರಿಗಳಂತ ಇರ್ತದೆ, ಹಾರಿ ಹೋಗಿ ಪರಾಗ ತರುವ ದಾರಿ ಮಧ್ಯೆ ಕೆಲವು ಹಾರಿ ಹೋಗುವಾಗಲೇ ಹಕ್ಕಿ ತಿಂತದೆ, ಕೆಲವು ಬರುವಾಗ ತಿನ್ಬೋದು. ಆದರೆ ಅದು ನೈಸರ್ಗಿಕವಾಗಿ ನಡೆಯುವಂಥ ಕೆಲಸಗಳು. ಆದರೆ ಅಡಿಕೆ ತೋಟಕ್ಕೆ ಮದ್ದು ಬಿಟ್ಟು ವಿಷ ಬಿಟ್ಟು ಇದು ನನ್ನ ತೋಟಕ್ಕೆ ಮಾತ್ರ ಬರುವುದಲ್ಲ, ಎಲ್ಲರ ತೋಟಕ್ಕೆ ಹೋಗಿ ಪರಾಗಸ್ಪರ್ಶ ಮಾಡ್ತದೆ. ಆ ಟೈಮಲ್ಲಿ ಅವರು ಆ ತೋಟದವರು ಏನಾದರೂ ಕೆಮಿಕಲ್ ಅಪ್ಲೈ ಮಾಡಿದರೆ ಇದು ಪಾಪ ಸತ್ತೋಗ್ತದೆ. ಹಾಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಮ ತೋಟದ ಸುತ್ತಮುತ್ತ ಹೀಗೆ ಒಂದು 2, 3, 4 ಪೆಟ್ಟಿಗೆಯನ್ನು ಇಟ್ಟರೆ ಆರಾಮವಾಗಿ ನಮ್ಮ ಇಳುವರಿಯನ್ನು ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ಹೇಗಿದೆ ನನ್ನ ಈ ಕೃಷಿ ಮಾಹಿತಿ ಸ್ನೇಹಿತರೆ? ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು.